ಪಶು ವೈದ್ಯಾಧಿಕಾರಿ ಹುದ್ದೆ ನೇಮಕಾತಿಯಲ್ಲಿ ಗೋಲ್ಮಾಲ್ ಆಗಿರತಕ್ಕಂಥ ಒಂದು ಆರೋಪ ಇದೀಗ ಕೇಳಬಂದಿದೆ. ಆರೋಪಿಗಳಾದ ಆರಿಫ್ ಮೊಹಮ್ಮದ್, ಸಿಕಂದರ್ ಚೌಧರಿ ಅರೆಸ್ಟ್ ಆಗಿದ್ದಾರೆ. ಕೆಲಸ ಕೊಡಿಸತಕ್ಕಂಥ ಆಮಿಷ ಒಡ್ಡಿ 1,98,00,000 ಸಂಗ್ರಹಿಸಿದ್ದ ಈ ಆರೋಪಿಗಳು ಅಭ್ಯರ್ಥಿಗಳಿಂದ ಬ್ಯಾಂಕ್ ಖಾತೆಗೆ ಹಣವನ್ನು ವರ್ಗಾಯಿಸಿಕೊಂಡಿದ್ದಾರೆ. ವಿಡಿಯೋ ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಇಬ್ಬರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಕಳೆದ ಜೂನ್ನಲ್ಲೇ ಕೆಪಿಎಸ್ಸಿಗೆ ಮಾಹಿತಿಯನ್ನ ಕಾಂತಕುಮಾರ್ ನೀಡಿದರು. ಕಾಂತಕುಮಾರ್ ಮಾಹಿತಿ ಆಧರಿಸಿ ಕೆಪಿಎಸ್ಸಿ ಅಸಿಸ್ಟೆಂಟ್ ಸೆಕ್ರೆಟರಿ ದೂರನ್ನು ಕೊಡ್ತಾರೆ. ವಿಧಾನಸೌಧ ಪೊಲೀಸ್ ಠಾಣೆಗೆ ಬಿಆರ್ ವೀಣಾ ದೂರನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ಈಗ ಇವರು ಅರೆಸ್ಟ್ ಆಗಿದ್ದಾರೆ. ಅವರ ಒಂದು ಭಾವಚಿತ್ರವನ್ನು ಗಮನಿಸ್ತಾ ಇದ್ದೀರಿ. ಆರಿಫ್ ಕೆಲಸ ಕೊಡಿಸ್ತಕ್ಕಂಥ ಆಮಿಷ ಒಡ್ಡಿ 1 ಕೋಟಿ ಹಣವನ್ನು ತೆಗೆದುಕೊಂಡಿರತಕ್ಕಂಥದ್ದು. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೂರು ದಾಖಲಾಗಿದೆ. A2 ಸಿಕಂದರ್, A1 ಆಸಿಫ್, A3 ಪಶು ವೈದ್ಯಾಧಿಕಾರಿ ಹುದ್ದೆ ನೇಮಕಾತಿಯಲ್ಲಿ ನಡೆದಿರ್ತಕ್ಕಂಥ ಗೋಲ್ಮಾಲ್ ಇದು. ಆ ಗೋಲ್ಮಾಲಿನ ಆರೋಪ ಕೇಳಬಂದಿರತಕ್ಕಂಥದ್ದು. ಈಗ A1 ಆರಿಫ್ ಮೊಹಮ್ಮದ್, ಇನ್ನೊಂದು ಕಡೆ ಸಿಕಂದರ್, A2 ಸಿಕಂದರ್ ಚೌಧರಿ, ಇವರಿಬ್ಬರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಆಗಿದ್ದಾರೆ. ಕೆಲಸ ಕೊಡಿಸ್ತಕ್ಕಂತಹ ಆಮಿಷ ಒಡ್ಡಿ 1,98,00,000 ಈ ಆರೋಪಿಗಳು ಪಡ್ಕೊಂಡಿದ್ದಾರೆ. ಅಭ್ಯರ್ಥಿಗಳಿಂದ ಬ್ಯಾಂಕ್ ಖಾತೆಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ. ಈಗ ವಿಡಿಯೋ ಆಡಿಯೋ ಎರಡೂ ಕೂಡ ವೈರಲ್ ಆಗಿದೆ. ಆ ವೈರಲ್ ಆಗಿರತಕ್ಕಂಥ ಬೆನ್ನಲ್ಲೇ ಇದೀಗ ಇಬ್ಬರ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿದೆ. ಕಳೆದ ಜೂನ್ನಲ್ಲಿ ನಡೆದಿರ್ತಕ್ಕಂಥ ಒಂದು ವಿಚಾರ ಇದು. ಕಳೆದ ಜೂನ್ನಲ್ಲೇ ಕೆಪಿಎಸ್ಸಿಗೆ ಮಾಹಿತಿಯನ್ನು ಕಾಂತಕುಮಾರ್ ಅನ್ನುವಂಥವರು ಕೊಟ್ಟಿದ್ದಾರೆ. ಕಾಂತಕುಮಾರ್ ಮಾಹಿತಿಯನ್ನು ಆಧರಿಸಿಕೊಂಡು ಈಗ ಕೆಪಿಎಸ್ಸಿ ಅಸಿಸ್ಟೆಂಟ್ ಸೆಕ್ರೆಟರಿ ದೂರನ್ನು ಕೊಟ್ಟಿದ್ದಾರೆ. ಕೆಪಿಎಸ್ಸಿ ಅಸಿಸ್ಟೆಂಟ್ ಸೆಕ್ರೆಟರಿ ಆಗಿರತಕ್ಕಂಥ ಬಿಆರ್ ವೀಣಾ ಅವರು ವಿಧಾನಸೌಧ ಪೊಲೀಸ್ ಠಾಣೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನು ಕೊಟ್ಟಿದ್ದಾರೆ. ಎಫ್ಐಆರ್ ಕೂಡ ದಾಖಲಾಗಿದೆ. ಈಗ ತನಿಖೆ ನಡೀತಾ ಇದೆ. ಆ 1,98,00,000 ಹಣ ಎಲ್ಲಿ ಹೋಗಿದೆ ಹಾಗಾದರೆ ಅನ್ನೋದನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಹನುಮಂತರಾಜು, ಈಗ ಕೆಲಸ ಕೊಡಿಸ್ತೀವಿ ಅನ್ನುವಂಥ ಆಮಿಷ ಒಡ್ಡಿ 1,98,00,000 ಪಡ್ಕೊಂಡಿರತಕ್ಕಂಥ ಆರೋಪ ಇದು. ಇದರ ಬಗ್ಗೆ ಈಗ ಕೆಪಿಎಸ್ಸಿ ಅಸಿಸ್ಟೆಂಟ್ ಸೆಕ್ರೆಟರಿ ಏನು ಹೇಳ್ತಾರೆ, ಇನ್ನಷ್ಟು ಡೀಟೇಲ್ಸ್ ಕೊಡೋದಾದರೆ ಹನುಮಂತರಾಜು. ಪ್ರಮೋದ್, ಈಗಾಗಲೇ ಏನು KPSC ಅಂತ ಯಾವ ನೋಟಿಫಿಕೇಶನ್ ಆದರೂ ಅದನ್ನು ಸಂಪೂರ್ಣವಾಗಿ ಯಾವುದೇ ಅಕ್ರಮ ಇಲ್ಲದೆ ಏನೊಂದು ನೋಟಿಫಿಕೇಶನ್ನ ಉದ್ಯೋಗ ಕೊಡುವಲ್ಲಿ ಸಾಕಷ್ಟು ಸರ್ಕಾರ ಕೂಡ, ಜೊತೆಗೆ KPSC ಆಯೋಗ ಕೂಡ ವಿಫಲ ಆಗ್ತಿದೆ. ಮತ್ತೊಂದು, ಈಗಾಗಲೇ ಏನು ಪಶು ವೈದ್ಯಕೀಯ ಸಂಬಂಧಪಟ್ಟಂತೆ ಈಗಾಗಲೇ ನೋಟಿಫಿಕೇಶನ್ ಆಗಿತ್ತು. ಆ ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಸಾವಿರಾರು ವಿದ್ಯಾರ್ಥಿಗಳು ಕೂಡ ಪರೀಕ್ಷೆಯನ್ನು ಬರೆದಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಳೆದ ಜೂನ್ 17ರಂದು ಏನು ಅಂತಿಮ ಫಲಿತಾಂಶ ಪ್ರಕಟ ಆಯಿತು. ಆ ಫಲಿತಾಂಶದ ಏನು ಅಭ್ಯರ್ಥಿಗಳ ಲಿಸ್ಟನ್ನು ನೋಡಬೇಕಾದ್ರೆ ಸಾಕಷ್ಟು ಅನುಮಾನ ಕೂಡ ವ್ಯಕ್ತವಾಗಿತ್ತು. ಆ ಏನು ಲಿಸ್ಟಲ್ಲಿ ಸಾಧಾರಣವಾಗಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಉನ್ನತ ಅಂಕವನ್ನು ಪಡೆದಿರೋ, ಜೊತೆಗೆ KPSCಯಲ್ಲಿ ಯಾರು ಕೆಲಸ ಮಾಡ್ತಿದ್ರು ಅವರ ಮಕ್ಕಳೇ ಕೂಡ ಆಯ್ಕೆಯಾಗಿದ್ದು ಸಾಕಷ್ಟು ಅನುಮಾನಕ್ಕೆ ಎಡೆಮಾಡಿತ್ತು. ಇದಕ್ಕೆ ಎಚ್ಚೆತ್ತುಕೊಂಡಂತಹ ಏನು ಅಕ್ಷರ ಸಂಘಟನೆಯ ಕಾಂತಕುಮಾರ್ ಏನಿದ್ದಾರೆ, ಅವರು ಏನು ಮಧ್ಯವರ್ತಿಗಳು ಈಗಾಗಲೇ ಏನು 80 ಲಕ್ಷ ರೂಪಾಯಿ ಈ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ 80 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟು ಉದ್ಯೋಗವನ್ನು ಮಾರಾಟ ಮಾಡ್ತಿದ್ದಾರೆ ಅಂತ ಕೇಳಿ ಸಾಕಷ್ಟು ಆರೋಪವನ್ನು ಮಾಡಿದ್ರು. ಜೊತೆಗೆ ಏನು ವಿಧಾನಸೌಧ ಏನು ಠಾಣೆ ಏನಿದೆ ಅದಕ್ಕೆ ದೂರನ್ನು ದಾಖಲಾತಿಯನ್ನು ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ತನಿಖೆಯನ್ನು ಚುರುಕು ಮಾಡಿದ್ದು. ಈಗಾಗಲೇ ಇಬ್ಬರು ಆರೋಪಿಗಳನ್ನು
ಬಂಧಿಸುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ. ಅವರ ಅಕೌಂಟ್ನಲ್ಲಿ ಈಗಾಗಲೇ 1,98,00,000 ರು ಏನು ಅಕೌಂಟ್ನಲ್ಲಿ ಹಣ ಇತ್ತು. ಜೊತೆಗೆ ಏನು ಅಭ್ಯರ್ಥಿಗಳಿಂದ ಸಾಕಷ್ಟು ಹಣವನ್ನು ಒಂದು ಹುದ್ದೆಗೆ 80 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟು 70 ಲಕ್ಷ ರೂಪಾಯಿಗೆ ಡೀಲನ್ನು ಕುದುರಿಸಿ ಅಭ್ಯರ್ಥಿಗಳಿಂದ ಏನು ಹಣ ವಸೂಲಿ ಮಾಡಿದ್ರು ಆ ಹಣವನ್ನು ಕೂಡ ಈಗಾಗಲೇ ಪೊಲೀಸರು ವಶಪಡಿಸಿಕೊಂಡಿದ್ದು ಉನ್ನತ ತನಿಖೆಗಾಗಿ ಇಬ್ಬರು ಏನು ಗ್ಯಾಂಗ್ನ ಏನು ವಸೂಲಾತಿ ಗ್ಯಾಂಗ್ನ ಈಗಾಗಲೇ ಇಬ್ಬರು ಸಿಕಂದರ್ ರಾಜಾ ಹಾಗೂ ಏನು ಇವರು ಏನಿದ್ದಾರೆ ಅವ್ರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದು ಸಾಕಷ್ಟು ತನಿಖೆಯನ್ನು ಆರಂಭಿಸಿದ್ದಾರೆ. ಪ್ರಮೋದ್, ಥ್ಯಾಂಕ್ ಯು ನಿಮ್ಮ ಮಾಹಿತಿಗಾಗಿ ಹನುಮಂತರಾಜು.